ಯಾವ ರೀತಿ ಗಿಡಗಳಲ್ಲಿ ಬೇರುಗಳಿಂದ ನೀರು ಎಲ್ಲಾ ಕಡೆ ಸರಬರಾಜಾಗುತ್ತೆ, ಅದೇ ರೀತಿ ನಮ್ಮ ಹೊಕ್ಕಳು ನಮ್ಮ ದೇಹದ ಬೇರಾಗಿ ಕೆಲಸ ಮಾಡುತ್ತೆ. ಸ್ವಲ್ಪ ಯೋಚನೆ ಮಾಡಿ, ನಾವು ಗರ್ಭದಲ್ಲಿದ್ದಾಗ ನಮಗೆ ಪೋಷಣೆ ಹೇಗೆ ಸಿಗುತ್ತಿತ್ತು, ಉಸಿರಾಟ ಹೇಗೆ ನಡೀತಿತ್ತು, ನಮಗೆ ಜೀವನೀಯ ಶಕ್ತಿ ಯಾವ ಮಾರ್ಗದಿಂದ ಸಿಗುತ್ತಿತ್ತು? ಹೊಕ್ಕಳಿನಿಂದ ತಾನೇ. ದೊಡ್ಡವರಾದ ಮೇಲೆ ಕೂಡ ಈ ಹೊಕ್ಕಳು ನಮ್ಮ ದೇಹದ ಶಕ್ತಿಗೆ ಸಂಬಂಧಿಸಿದೆ. ನಮ್ಮ ನಾಭಿ ಅಥವಾ ಹೊಕ್ಕಳು ಇದು ಸೋಲಾರ್ ಪ್ಲೆಕ್ಸಸ್ನ ಬಿಂದುವಾಗಿದೆ. ಇದು 72,000ಕ್ಕೂ ಹೆಚ್ಚು ನರ ತುದಿಗಳನ್ನು ಹೊಂದಿರತಕ್ಕಂತ ನರಗಳ ಪವರ್ ಹಬ್ ಆಗಿದೆ, ಶಕ್ತಿ ಕೇಂದ್ರ ಆಗಿದೆ. ನಮ್ಮ ಹೊಕ್ಕಳು ನಮ್ಮ ದೇಹದಲ್ಲಿನ ಪ್ರಾಣ ಶಕ್ತಿಯನ್ನು ಸಮತೋಲನದಲ್ಲಿಡುತ್ತೆ. ಈ ಶಕ್ತಿಯು ನಮ್ಮ ದೇಹದಲ್ಲಿ ಹೀಲಿಂಗ್ ಮಾಡುವ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ಎಲ್ಲಾ ಕ್ರಿಯೆಗಳು ಈ ಪ್ರಾಣ ಶಕ್ತಿಯಿಂದ ನಡೆಯುತ್ತವೆ. ಅದಕ್ಕೆ ನಮ್ಮ ಈ ಶಕ್ತಿ ಕೇಂದ್ರಕ್ಕೆ ಪೋಷಣೆ ಕೊಟ್ರೆ ನಮ್ಮ ದೇಹದ ಪ್ರತಿಯೊಂದು ನರನಾಡಿಗೆ ಅದು ತಲುಪುತ್ತೆ. ನಮ್ಮ ಕೂದಲಿನವರೆಗೂ ತಲುಪುತ್ತೆ. ತುಟಿಗಳು ಕೋಮಲ ಆಗುತ್ತವೆ, ಮುಖದ ಕಾಂತಿ ಹೆಚ್ಚುತ್ತದೆ, ಜಾಯಿಂಟ್ ಪೇನ್ ಕಡಿಮೆ ಆಗುತ್ತವೆ, ಜೀರ್ಣ ಸಮಸ್ಯೆಗಳು ನಿವಾರಣೆ ಆಗುತ್ತವೆ, ಜಠರಾಗ್ನಿ ಹೆಚ್ಚುತ್ತದೆ, ನಮ್ಮ ಕರುಳು ಸರಿಯಾಗಿ ಕೆಲಸ ಮಾಡುತ್ತದೆ, ಲಿವರ್ನ ಕಾರ್ಯ ಸರಿಯಾಗಿ ನಡೆಯುತ್ತದೆ. ಕೇಂದ್ರ ನರಮಂಡಲದೊಂದಿಗೆ ಸಂಪರ್ಕ ಹೊಂದಿರೋದ್ರಿಂದ ಮನಸ್ಸಿನ ಸ್ಪಷ್ಟತೆ ಉತ್ತೇಜಿಸುತ್ತದೆ. ಎಲ್ಲಾ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತವೆ. ಹಾರ್ಮೋನ್ಗಳು ಸಮತೋಲನದಲ್ಲಿರುತ್ತವೆ. ಮನಸ್ಸು ಶಾಂತ ಇರುತ್ತದೆ. ಒತ್ತಡ, ಆತಂಕ, ನಿದ್ರಾಹೀನತೆ ಹೀಗೆ ಇನ್ನೂ ಬಹಳಷ್ಟು ಸಮಸ್ಯೆಗಳು ಬರೀ ಹೊಕ್ಕಳಿನಲ್ಲಿ ಎಣ್ಣೆ ಹಾಕೋದ್ರಿಂದ ಕಡಿಮೆ ಆಗುತ್ತವೆ. ಹೊಕ್ಕಳಿಗೆ ಎಣ್ಣೆ ಹಚ್ಚುವುದು, ಮಸಾಜ್ ಮಾಡುವುದು ಇದು ಆಯುರ್ವೇದದಲ್ಲಿ ಪ್ರಾಚೀನ ಕಾಲದಿಂದಲೂ ಅನುಸರಿಸಿಕೊಂಡು ಬಂದಿರುವ ಪದ್ಧತಿ. ಈ ನಾಭಿ ಚಿಕಿತ್ಸೆಯನ್ನು ಬೆಲ್ಲಿ ಬಟನ್ ಆಯಿಲಿಂಗ್ ಅಥವಾ ಪೆಚೋಟಿ ವಿಧಾನ ಅಂತ ಕೂಡ ಕರೀತಾರೆ. ಆದ್ರೆ ಎಂಥ ಸಮಸ್ಯೆಗೆ ಯಾವ ಎಣ್ಣೆ ಹೊಕ್ಕಳಿಗೆ ಹಾಕಬೇಕು ಅಂತ ನಮ್ಗೆ ತಿಳಿದಿರಬೇಕು. ಮೊದಲನೇದಾಗಿ ಸೀಸಮ್ ಆಯಿಲ್, ಎಳ್ಳೆಣ್ಣೆ ಹೊಕ್ಕಳಿಗೆ ಹಚ್ಚಿದಾಗ ಇದು ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿದೆ. ಅಂದ್ರೆ ನೋವು ನಿವಾರಿಸುವ ಕೆಲಸ ಮಾಡುತ್ತೆ. ಈ ಎಣ್ಣೆ ಪೋಷಣೆ ಕೊಡುವಂತದ್ದು, ಜಾಯಿಂಟ್ ಪೇನ್ ಮತ್ತು ಸ್ನಾಯು ನೋವು ನಿವಾರಿಸುವಂತದ್ದು, ನಮ್ಮ ಜಾಯಿಂಟ್ಗಳ ಸ್ವಾಸ್ಥ್ಯ ಸುಧಾರಿಸುತ್ತದೆ, ಮುಖ ಮತ್ತು ಕೂದಲಿನ ಹೊಳಪು ಕೂಡ ಹೆಚ್ಚಿಸುತ್ತದೆ. ಎರಡನೇದಾಗಿ ತುಪ್ಪ ಹಚ್ಚಿದಾಗ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಇದು ಜೀರ್ಣಾಂಗ ವ್ಯೂಹಕ್ಕೆ ಸುಖದಾಯಕ, ದೇಹವನ್ನು ತಂಪು ಮಾಡುತ್ತೆ. ಮೂರನೇದಾಗಿ ಹರಳೆಣ್ಣೆ ಹಚ್ಚಿದಾಗ ಇದು ಮೆನ್ಸ್ಟ್ರುವಲ್ ಕ್ರಾಂಪ್ಸ್ ಅಂದ್ರೆ ಮುಟ್ಟಿನ ನೋವು ಕಡಿಮೆ ಮಾಡುತ್ತೆ, ಮಲಬದ್ಧತೆ ನಿವಾರಿಸುತ್ತದೆ, ನಮ್ಮ ಜೀರ್ಣಾಂಗ ವ್ಯೂಹವನ್ನು ಡಿಟಾಕ್ಸಿಫೈ ಅಂದ್ರೆ ಸ್ವಚ್ಛ ಮಾಡುವ ಕೆಲಸ ಮಾಡುತ್ತೆ, ಕಣ್ಣುಗಳ ಸುತ್ತ ಇರತಕ್ಕಂಥ ಡಾರ್ಕ್ ಸರ್ಕಲ್ಸ್ ಮತ್ತು ನಮ್ಮ ರಿಂಕಲ್ಸ್ ಇವುಗಳನ್ನ ಕಡಿಮೆ ಮಾಡುತ್ತೆ. ನಾಲ್ಕನೇದಾಗಿ ಕೊಬ್ಬರಿ ಎಣ್ಣೆ, ಇದು ತುಂಬಾನೇ ಸರಳವಾಗಿ ಹೀರಿಕೆ ಆಗುವಂತದ್ದು ಮತ್ತು ಆಂಟಿ ಮೈಕ್ರೋಬಿಯಲ್ ಗುಣ ಹೊಂದಿದೆ. ಹೈಡ್ರೇಟಿಂಗ್ ಆಗಿ ಕೂಡ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ದೇಹದ ತೇವಾಂಶ ಕಾಪಾಡುತ್ತೆ, ಜೀರ್ಣಕ್ರಿಯೆಗೂ ಒಳ್ಳೆಯದು ಮತ್ತು ಮಹಿಳೆಯರಲ್ಲಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚಿಸುತ್ತೆ. ಕ್ರ್ಯಾಕ್ಡ್ ಹೀಲ್ಸ್, ಒಡೆದ ಹಿಮ್ಮಡಿಯನ್ನು ನಾರ್ಮಲ್ ಮಾಡುತ್ತೆ, ಕೂದಲ ಬೆಳವಣಿಗೆ ಕೂಡ ಹೆಚ್ಚಿಸುತ್ತೆ. ಐದನೇದಾಗಿ ಬಾದಾಮ್ ಎಣ್ಣೆ ನಮ್ಮ ಸ್ಕಿನ್ ಟೆಕ್ಸ್ಚರ್ ಸುಧಾರಿಸುತ್ತೆ, ಮುಖದ ಕಾಂತಿ ಹೆಚ್ಚಿಸುತ್ತೆ, ಡಾರ್ಕ್ ಸರ್ಕಲ್ಸ್ ಕಡಿಮೆ ಮಾಡುತ್ತೆ, ಪಿಗ್ಮೆಂಟೇಶನ್ ಕಡಿಮೆ ಮಾಡುತ್ತೆ, ದೃಷ್ಟಿಯನ್ನು ತೀಕ್ಷ್ಣಗೊಳಿಸುತ್ತೆ ಮತ್ತು ಮಿದುಳಿನ ಆರೋಗ್ಯ ಕೂಡ ಸುಧಾರಿಸುತ್ತೆ. ಆರನೇದಾಗಿ ಸಾಸಿವೆ ಎಣ್ಣೆ, ಇದು ಹಚ್ಚಿದಾಗ ಏನಾಗುತ್ತೆ, ಒಡೆದಿರ್ತಕ್ಕಂಥ ತುಟಿಗಳು ಮೃದು ಆಗುತ್ತವೆ, ರಕ್ತದ ಪರಿಚಲನೆ ಸುಧಾರಿಸುತ್ತದೆ, ದೇಹದಲ್ಲಿನ ನೋವು ಕಡಿಮೆ ಆಗುತ್ತೆ, ಸಂಧಿವಾತ, ಮೂಳೆಗಳಲ್ಲಿನ ನೋವು ಕಡಿಮೆ ಆಗುತ್ತೆ. ಏಳನೇದಾಗಿ ಬೇವಿನ ಎಣ್ಣೆ, ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಮೈಕ್ರೋಬಿಯಲ್ ಗುಣ ಹೊಂದಿರೋದ್ರಿಂದ ಮುಖದ ಮೇಲಿನ ಮೊಡವೆಗಳು ಕಡಿಮೆ ಆಗುತ್ತವೆ, ಚರ್ಮದ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಎಂಟನೇದಾಗಿ ಆಲಿವ್ ಆಯಿಲ್, ಇದು ಆಂಟಿ ಏಜಿಂಗ್ ಗುಣ ಹೊಂದಿದೆ, ಆಂಟಿ ಆಕ್ಸಿಡೆಂಟ್ಸ್ ಗಳಿಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ತ್ವಚೆಗೆ ಪೋಷಣೆ ನೀಡುತ್ತದೆ ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ನಮ್ಮ ಹೃದಯದ ಆರೋಗ್ಯ ಸುಧಾರಿಸುತ್ತೆ, ಮಲಬದ್ಧತೆ ನಿವಾರಿಸುತ್ತದೆ, ಕಣ್ಣಿನ ದೃಷ್ಟಿ ಕೂಡ ಹೆಚ್ಚಿಸುತ್ತೆ. ಒಂಬತ್ತನೇದಾಗಿ ಜೋಜೋಬಾ ಆಯಿಲ್, ಇದನ್ನ ಹಚ್ಚಿದಾಗ ಏನಾಗುತ್ತೆ, ಸರಳವಾಗಿ ಹೀರಿಕೆ ಆಗ್ತಕ್ಕಂಥ ಎಣ್ಣೆ ಇದು, ಹೈಡ್ರೇಟಿಂಗ್ ಗುಣ ಕೂಡ ಹೊಂದಿದೆ, ಆಂಟಿ ಆಕ್ಸಿಡೆಂಟ್ಸ್ ಗಳಿಂದ ಸಮೃದ್ಧವಾಗಿದೆ, ಡ್ರೈ ಸ್ಕಿನ್ ಸಮಸ್ಯೆ ನಿವಾರಣೆ ಆಗುತ್ತೆ. ಅಂದ್ರೆ ನಮ್ಮ ತ್ವಚೆಯಲ್ಲಿ ಎಣ್ಣೆ ಉತ್ಪಾದನೆ ಇದು ಹೆಚ್ಚಿಸುತ್ತದೆ. ಹತ್ತನೇದಾಗಿ ಟೀ ಟ್ರೀ ಆಯಿಲ್, ಇದು ಆಂಟಿಸೆಪ್ಟಿಕ್ ಮತ್ತು ಆಂಟಿ ಮೈಕ್ರೋಬಿಯಲ್ ಗುಣ ಹೊಂದಿರೋದ್ರಿಂದ ಮೊಡವೆಗಳು ಕಡಿಮೆ ಆಗುತ್ತವೆ, ಗಾಯಗಳು ಬೇಗ ವಾಸಿಯಾಗುತ್ತವೆ. 11ನೇದಾಗಿ ಸಾಸಿವೆ ಮತ್ತು ಎಳ್ಳೆಣ್ಣೆ, ಈ ಎರಡೂ ಎಣ್ಣೆಗಳನ್ನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ವಾಂತಿ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು ಇಂಥ ಸಮಸ್ಯೆಗಳು ಕಡಿಮೆ ಆಗುತ್ತವೆ. 12ನೇದಾಗಿ ಅವಕಾಡೋ ಆಯಿಲ್, ಇದರಲ್ಲಿ ಫೈಟೋ ಹಾರ್ಮೋನ್ಗಳಿರೋದ್ರಿಂದ
ಹಾರ್ಮೋನ್ಗಳನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ. ಮೆನೋಪಾಸ್ ಸಮಯದಲ್ಲಿ ಇದು ತುಂಬಾನೇ ಉಪಯುಕ್ತವಾಗಿರ್ತಕ್ಕಂಥ ಎಣ್ಣೆ. ಇನ್ನು 13ನೇದಾಗಿ ಲೆಮನ್ ಆಯಿಲ್. ಇದು ಪಿಗ್ಮೆಂಟೇಶನ್ ಅನ್ನು ನಿವಾರಿಸುತ್ತೆ. 14ನೇದಾಗಿ ಫೆನೆಲ್ ಆಯಿಲ್. ಇದನ್ನ ಡೈಲ್ಯೂಟೆಡ್ ರೀತಿಯಲ್ಲಿ ಬಳಸಬೇಕು. ಅಂದ್ರೆ ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನ ಸ್ವಲ್ಪ ತಿಳಿಗೊಳಿಸಿ, ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಈ ಫೆನೆಲ್ ಆಯಿಲ್ ಅನ್ನ ತಿಳಿಗೊಳಿಸಿ ಇದನ್ನ ನಾವು ಬಳಸಬೇಕು. ಹೀಗೆ ಬಳಸಿದಾಗ ಏನಾಗುತ್ತೆ, ಇದು ಗ್ಯಾಸ್ ಮತ್ತು ಬ್ಲೋಟಿಂಗ್ ಅನ್ನ ಕಡಿಮೆ ಮಾಡುತ್ತೆ. ಇನ್ನು ರೋಸ್ ಆಯಿಲ್. ಇದು ಕೂಡ ಡೈಲ್ಯೂಟೆಡ್ ರೀತಿಯಲ್ಲಿ ಬಳಸಬೇಕು. ಅಂದ್ರೆ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಬಳಸಬೇಕು. ಇದನ್ನ ಬಳಸಿದಾಗ ಹಾರ್ಮೋನ್ಗಳನ್ನು ಇದು ಸಮತೋಲನದಲ್ಲಿಡುತ್ತೆ. 16ನೇದು ಲೆವೆಂಡರ್ ಆಯಿಲ್. ಇದು ಕೂಡ ಡೈಲ್ಯೂಟೆಡ್ ರೀತಿಯಲ್ಲಿ ಬಳಸಬೇಕು. ಇದೇನ್ ಮಾಡುತ್ತೆ ಅಂದ್ರೆ ಒತ್ತಡ, ಆತಂಕ ಕಡಿಮೆ ಮಾಡಿ ನಮ್ಮನ್ನು ರಿಲ್ಯಾಕ್ಸ್ ಆಗಿಡುತ್ತೆ. ಇನ್ನು 17ನೇದಾಗಿ ಯೂಕ್ಯಾಲಿಪ್ಟಸ್ ಆಯಿಲ್. ಇದು ಕೂಡ ತಿಳಿಗೊಳಿಸಿ ನಾವು ಇದನ್ನ ಬಳಸಬೇಕು. ಇದು ಏನ್ ಮಾಡುತ್ತೆ ಅಂದ್ರೆ ಉಸಿರಾಟದ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ. ಹೀಗೆ ಇನ್ನು ಬಹಳಷ್ಟು ಎಣ್ಣೆಗಳನ್ನು ಬೇರೆ ಬೇರೆ ಸಮಸ್ಯೆಗಳಿಗೆ ಬಳಸಲಾಗುತ್ತೆ. ಒಂದ್ ವೇಳೆ ವಾತದೋಷ ಇದ್ರೆ ಎಳ್ಳೆಣ್ಣೆ, ಬಾದಾಮ್ ಎಣ್ಣೆ ಬಳಸಬೇಕು. ಇನ್ನು ಪಿತ್ತ ದೋಷ ಇದ್ರೆ ಕೊಬ್ಬರಿ ಎಣ್ಣೆ, ತುಪ್ಪ ಬಳಸಬೇಕು. ಅದೇ ರೀತಿ ಕಫ ದೋಷ ಇದ್ರೆ ಸೂರ್ಯಪಾನದ ಎಣ್ಣೆ, ಸಾಸಿವೆ ಎಣ್ಣೆನ ಬಳಸಬೇಕು. ಈ ಎಣ್ಣೆಗಳನ್ನ ಯಾವ ರೀತಿ ಬಳಸಬೇಕು, ಹೇಗೆ ಬಳಸಬೇಕಂದ್ರೆ ಇದನ್ನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಳ್ಬೇಕು. ಆಮೇಲೆ ಈ ಎಣ್ಣೆಯ 3-4 ಹನಿಗಳನ್ನ ಹೊಕ್ಕಳಿಗೆ ಹಾಕಿ ಕ್ಲಾಕ್ ವೈಸ್ ನಿಧಾನವಾಗಿ ಮಸಾಜ್ ಮಾಡ್ಬೇಕು. ಅರ್ಧ ಗಂಟೆಯ ನಂತರ ತೊಳೆದುಕೊಳ್ಬೇಕು. ಖಾಲಿ ಹೊಟ್ಟೆಯಲ್ಲಿ ಇದನ್ನ ಹಚ್ಚಿದ್ರೆ ತುಂಬಾನೇ ಒಳ್ಳೆಯದು. ಆದ್ರೆ ಅಲ್ಸರ್ ಸಮಸ್ಯೆ, ಆಂಬ್ಲಿಕಲ್ ಸಮಸ್ಯೆ, ಅಪೆಂಡಿಸೈಟಿಸ್ ಇದ್ದವರು ಹೊಕ್ಕಳಿಗೆ ಎಣ್ಣೆ ಹಚ್ಕೊಳ್ಬಾರ್ದು. ಇದರಿಂದ ನಮ್ಮ ಆಯಸ್ಸು ಕೂಡ ಹೆಚ್ಚುತ್ತದೆ. ಆದ್ರೆ ನಾವು ಬಳಸುವ ಎಣ್ಣೆ ಏನಿದೆಯಲ್ಲ ಅದು ಶುದ್ಧವಾಗಿರಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.